ಜೂನ್ 8ರಿಂದ ಜೂನ್ 22 ರವರೆಗೆ ಮೃಗಶಿರ ಕಾರ್ತೆ ಮನೆಯ ತಿಜೋರಿಯಲ್ಲಿ ಈ ಚಿಕ್ಕ ವಸ್ತುವನ್ನು ಇಟ್ಟರೆ ಅಖಂಡ ಧನಾಕರ್ಷಣೆಯಾಗುತ್ತೆ. ಅಷ್ಟಕ್ಕೂ ದೊಡ್ಡವರು ಹೇಳಿದ ಆ ರಹಸ್ಯವೇನು? ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಜೂನ್ 8ನೇ ತಾರೀಖಿನಿಂದ ಮೃಗಶಿರ ಕಾರ್ತೆ ಪ್ರಾರಂಭವಾಗಿ ಜೂನ್ 22ನೇ ತಾರೀಖಿನವರೆಗೆ ಇರುತ್ತದೆ. ಈ 15 ದಿನಗಳು ತುಂಬಾ ವಿಶೇಷವಾದವುಗಳು. ಆದರೆ ಈ ಮೃಗಶಿರ ಕಾರ್ತೆಯಲ್ಲಿ ಮಾಂಸಾಹಾರಿಗಳಾಗಿದ್ದರೆ ಮೀನು ತಿನ್ನಬೇಕು, ಸಸ್ಯಾಹಾರಿಗಳಾಗಿದ್ದರೆ ಇಂಗು ಮತ್ತು ಬೆಲ್ಲವನ್ನು ಸೇರಿಸಿ ತಿನ್ನಬೇಕು ಎಂಬ ಒಂದು ನಿಯಮವಿದೆ. ಹಾಗೆಯೇ ಈ ಮೃಗಶಿರ ಕಾರ್ತೆಯಲ್ಲಿ ಖಂಡಿತವಾಗಿಯೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ ಮೃಗಶಿರ ಕಾರ್ತೆಯ ಬಗ್ಗೆ ಇರುವ ಆಸಕ್ತಿದಾಯಕ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜೂನ್ 8ನೇ ತಾರೀಖಿನಿಂದ ಮೃಗಶಿರ ಕಾರ್ತೆ ಪ್ರಾರಂಭವಾಗಿ 22 ರವರೆಗೆ ಇರುತ್ತದೆ. ಈ ಮೃಗಶಿರ ಕಾರ್ತೆಯ ಸಮಯದಲ್ಲಿ ಯಾವುದಾದರೂ ಒಂದು ದಿನ 1/4 ಕಿಲೋ ಕಂದು ಉದ್ದನ್ನು, ತೊಗರಿ ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಮೂಟೆ ಕಟ್ಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದಾನ ಮಾಡಬೇಕು. ಇದರಿಂದ ನಿಮ್ಮ ಜಾತಕದಲ್ಲಿರುವ ಸಾಲದ ಬಾಧೆಗಳು ಹಾಗೂ ಭೂಮಿಯ ಗಲಾಟೆಗಳು ನಿವಾರಣೆಯಾಗುತ್ತವೆ. ಹಾಗೆಯೇ ಸ್ವಂತ ಮನೆ ಖರೀದಿಸುವ ಯೋಗ ಕೂಡಿ ಬರುತ್ತದೆ. ಈ ಮೃಗಶಿರ ಕಾರ್ತೆಯಲ್ಲಿ ಖಂಡಿತವಾಗಿಯೂ ಅಂದರೆ ಜೂನ್ 8ನೇ ತಾರೀಖಿನಂದು ಮುಂಜಾನೆಯೇ ಮನೆಯ ಮುಂದಿನ ಅಂಗಳವನ್ನು ಗುಡಿಸಿ ಒಂದು ಬಕೆಟ್ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕೆಲವು ಬೇವಿನ ಎಲೆಗಳನ್ನು ಹಾಕಿ ಆ ನೀರನ್ನು ಹೊಸ್ತಿಲ ಮುಂದೆ ಸಿಂಪಡಿಸಬೇಕು. ಇದರಿಂದ ಮಳೆಗಾಲದ ಕ್ರಿಮಿಕೀಟಗಳು ನಿಮ್ಮ ಮನೆಕ್ಕುಲ್ ಬರದಂತೆ ತಡೆಯಬಹುದು. ಹಾಗೆಯೇ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆಯು ಹೊರಟು ಹೋಗುತ್ತಾಳೆ. ಈ ಮೃಗಶಿರ ಕಾರ್ತೆಯಲ್ಲಿ ತಪ್ಪದೇ ನಿಮ್ಮ ಮನೆಯ ಸಿಂಹದ್ವಾರಕ್ಕೆ ಬೇವಿನ ಎಲೆಗಳನ್ನು ಕಟ್ಟಿಕೊಳ್ಳಿ. ನಿಮ್ಮ ಮನೆಯ ಮೇಲಿರುವ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ. ಹಾಗೆಯೇ ನಿಮ್ಮ ಇಡೀ ಮನೆಗೆ ಅರಿಶಿನ ನೀರನ್ನು ಸಿಂಪಡಿಸಿಕೊಳ್ಳಿ. ವಿಶೇಷವಾಗಿ ಈ ಮೃಗಶಿರ ಕಾರ್ತೆಯಲ್ಲಿ ಅಂದರೆ ಜೂನ್ 8ರಿಂದ 22 ರವರೆಗೆ ನೀವು ಹಣ ಇಡುವ ಜಾಗದಲ್ಲಿ ಒಂದು ಸಣ್ಣ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ 2 ತುಳಸಿ ಎಲೆಗಳನ್ನು ಇಟ್ಟುಕೊಳ್ಳಿ. ಇದರಿಂದ ಅಖಂಡ ಧನಾಕರ್ಷಣೆ ಹೆಚ್ಚಾಗಿ ನೀವು ಊಹಿಸಲಾಗದ ಐಶ್ವರ್ಯ ಲಭಿಸುತ್ತದೆ. ಈ ಮೃಗಶಿರ ಕಾರ್ತೆಯಲ್ಲಿ ಅಂದ್ರೆ ಈ 15 ದಿನಗಳು ತಪ್ಪದೇ ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಇಡೀ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿಕೊಳ್ಳಬೇಕು. ಸಾಂಬ್ರಾಣಿ ಧೂಪದಲ್ಲಿ ಸ್ವಲ್ಪ ಗುಗ್ಗುಳವನ್ನು ಸೇರಿಸಿ ಇಡೀ ಮನೆಗೆ ಧೂಪ ಹಾಕಿದರೆ ನಿಮ್ಮ ಒಟ್ಟು ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತದೆ. ಈ 15 ದಿನಗಳು ಆಹಾರದ ವಿಷಯದಲ್ಲಿ ಕೆಲವು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು. ಮೃಗಶಿರ ಕಾರ್ತೆ ಪ್ರಾರಂಭವಾಗುವ ಜೂನ್ 8ನೇ ತಾರೀಖಿನಂದು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿಯೊಬ್ಬರೂ ಒಂದು ಸಣ್ಣ ಬೆಲ್ಲದ ತುಂಡಿನಲ್ಲಿ ಕಪ್ಪು ಇಂಗು ಅಥವಾ ಶುಂಠಿಯ ತುಂಡನ್ನು ಇಟ್ಟುಕೊಂಡು ತಿನ್ನಬೇಕು. ಏಕೆಂದರೆ ಈ ಮೃಗಶಿರ ಕಾರ್ತೆಯಲ್ಲಿ ಪ್ರಕೃತಿಯಲ್ಲಿ ಉಂಟಾಗುವ ಗಾಳಿಯ ಬದಲಾವಣೆಗಳಿಂದಾಗಿ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ವಿಷವಾಯುಗಳು ಮತ್ತು ಕ್ರಿಮಿಗಳು ನಾಶವಾಗುತ್ತವೆ. ಆದ್ದರಿಂದ ಆರೋಗ್ಯವಾಗಿರಲಿ ಎಂದು ನಮ್ಮ ಹಿರಿಯರು ಈ ನಿಯಮವನ್ನು ಆಚರಿಸುತ್ತಿದ್ದರು. ಇನ್ನು ಮಾಂಸಾಹಾರ ತಿನ್ನುವವರು ಈ ಮೃಗಶಿರ ಕಾರ್ತೆಯಲ್ಲಿ ಖಂಡಿತವಾಗಿಯೂ ಮೀನಿನ ಸಾರನ್ನು ತಿನ್ನಬೇಕು. ಏಕೆಂದರೆ ಈ ಮೃಗಶಿರ ಕಾರ್ತೆಯ ಸಮಯದಲ್ಲಿ ಮೀನುಗಳಲ್ಲಿ ಪೋಷಕಾಂಶಗಳು ಚೆನ್ನಾಗಿ ಹೆಚ್ಚಾಗುತ್ತವೆ. ಒಮೆಗಾ ವ್ಯವಕಲನ 3 ಫ್ಯಾಟಿ ಆಸಿಡ್ಸ್ ಸಮೃದ್ಧವಾಗಿರುವ ಮೀನುಗಳನ್ನು ಅಡಿಗೆ ಮಾಡಿ ತಿನ್ನಬೇಕು. ಇದರಿಂದ ಹೃದಯಕ್ಕೆ ಬಲ ಸಿಗುತ್ತದೆ ಮತ್ತು ಶ್ವಾಸಕೋಶದ ಕಾಯಿಲೆಗಳು ಬರದಂತೆ ತಡೆಯಬಹುದು ಎಂಬ ನಂಬಿಕೆಯಿದೆ. ಇನ್ನು ಸಸ್ಯಾಹಾರಿಗಳಾಗಿದ್ದರೆ ಈ ಮೃಗಶಿರ ಕಾರ್ತೆಯ ಸಮಯದಲ್ಲಿ ಅಂದರೆ ಈ 15 ದಿನಗಳು ತೊಗರಿಬೇಳೆ, ಕಡಲೆಬೇಳೆ, ಇಂಗು ಹಾಗೆಯೇ ಮೆಣಸಿನಿಂದ ಮಾಡಿದ ಅಡುಗೆಗಳನ್ನು ಹೆಚ್ಚಾಗಿ ತಿನ್ನಬೇಕು. ಈ ಮೃಗಶಿರ ಕಾರ್ತೆಯ ಸಮಯದಲ್ಲಿ ಈ 15 ದಿನಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟ ತಣ್ಣನೆಯ ನೀರು ಅಥವಾ ಐಸ್ ಕ್ರೀಂಗಳನ್ನು ತಿನ್ನುವುದನ್ನು ಬಿಡಬೇಕು. ಈ ಸಮಯದಲ್ಲಿ ಫ್ರಿಡ್ಜ್ ನೀರನ್ನು ಕುಡಿದರೆ ಜ್ವರ ಮತ್ತು ಗಂಟಲು ನೋವು ಬರುತ್ತದೆ ಎನ್ನುತ್ತಾರೆ. ಹಾಗೆಯೇ ಈ ಮೃಗಶಿರ ಕಾರ್ತೆಯ ಸಮಯದಲ್ಲಿ ಸಂಗ್ರಹಿಸಿಟ್ಟ ಉಪ್ಪಿನಕಾಯಿಗಳನ್ನು ಅಸ್ತಿತ್ವದಲ್ಲೂ ತಿನ್ನಬಾರದು. ಹಾಗೆಯೇ ಈ 15 ದಿನಗಳು ಬಿಸಿ ಬಿಸಿಯಾದ ಆಹಾರವನ್ನು ಮಾತ್ರ ತಿನ್ನಬೇಕು. ಅಡುಗೆ ಮಾಡಿದ 3 ಗಂಟೆಗಳ ನಂತರ ಅನ್ನ ತಣ್ಣಗಾದರೆ ಅದರಲ್ಲಿ ವಾತವನ್ನು ಹೆಚ್ಚಿಸುವ ಗುಣಗಳು ಹೆಚ್ಚಾಗುತ್ತವೆ. ಇದರಿಂದ ಕೀಲು ನೋವುಗಳು ಬರುತ್ತವೆ. ಆದ್ದರಿಂದ ಕನಿಷ್ಠ ಈ 15 ದಿನಗಳಾದರೂ ಸರಿ ಬಿಸಿ ಬಿಸಿಯಾದ ಭೋಜನವನ್ನೇ ಮಾಡಿ. ಈ ಮೃಗಶಿರ ಕಾರ್ತೆಯ ಸಮಯದಲ್ಲಿ ಮುಂಗಾರಿನ ಮೊದಲ ಮಳೆ ಬೀಳುತ್ತದೆ. ಈ ಮೊದಲ ಮಳೆಗೆ ಸೊಪ್ಪು ತರಕಾರಿಗಳ ಹಿಂಭಾಗದಲ್ಲಿ ಸಣ್ಣ ಸಣ್ಣ ಹುಳುಗಳು ಮೊಟ್ಟೆಯಿಡುತ್ತವೆ. ಆದ್ದರಿಂದ ಸೊಪ್ಪುಗಳನ್ನು ಅಡುಗೆ ಮಾಡುವಾಗ ಸರಿಯಾಗಿ ಸ್ವಚ್ಛಗೊಳಿಸದೆ ಅಡುಗೆ ಮಾಡಿದರೆ ಹೊಟ್ಟೆಯಲ್ಲಿ
ಇನ್ಫೆಕ್ಷನ್ ಉಂಟಾಗುತ್ತದೆ. ಆದ್ದರಿಂದ ಸೊಪ್ಪು ತರಕಾರಿಗಳನ್ನು ಉಪ್ಪು ನೀರಿನಲ್ಲಿ ತೊಳೆದು ಅಡುಗೆ ಮಾಡಿಕೊಳ್ಳಬೇಕು. ಈ ಮೃಗಶಿರಾ ಕಾರ್ತೆಯಲ್ಲಿ ಅಂದ್ರೆ ಈ 15 ದಿನಗಳು ಸ್ತ್ರೀಯರು ಮುಂಜಾನೆಯೇ ಎದ್ದು ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿಕೊಳ್ಳಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಸ್ಥಿರವಾಗಿ ವಾಸಿಸುತ್ತಾಳೆ. ಈ ಮೃಗಶಿರಾ ಕಾರ್ತೆಯಲ್ಲಿ ಯಾವುದಾದರೂ ಒಂದು ದಿನ ಹಸುವಿಗೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಸೇರಿಸಿ ಆಹಾರವಾಗಿ ತಿನ್ನಿಸಬೇಕು. ಇದರಿಂದ ನಿಮ್ಮ ಪಿತೃದೇವತೆಗಳು ಶಾಂತರಾಗಿ ನಿಮ್ಮ ಮಕ್ಕಳ ಉದ್ಯೋಗ ಮತ್ತು ವಿವಾಹದ ಪ್ರಯತ್ನಗಳಿಗೆ ಯಾವುದೇ ಅಡೆತಡೆಗಳು ಇಲ್ಲದಂತೆ ಆಗುತ್ತದೆ. ಹಾಗೆಯೇ ಈ ಸಮಯದಲ್ಲಿ ತುಳಸಿ ಕಟ್ಟೆಯನ್ನು ಹೆಚ್ಚಾಗಿ ಪೂಜಿಸಬೇಕು. ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿದರೆ ಮುತ್ತೈದೆಯರಿಗೆ ದೀರ್ಘ ಸುಮಂಗಲಿ ಪ್ರಾಪ್ತಿ ಲಭಿಸುತ್ತದೆ. ನಿಮ್ಮ ಪತಿಯ ಆಯಸ್ಸು 100 ವರ್ಷ ಹೆಚ್ಚಾಗುತ್ತದೆ. ವಿಪರೀತವಾದ ಹಣದ ಸಮಸ್ಯೆಗಳು, ವ್ಯಾಪಾರದಲ್ಲಿ ನಷ್ಟಗಳು ಉಂಟಾಗುತ್ತಿದ್ದರೆ ಈ 15 ದಿನಗಳು ಲಕ್ಷ್ಮೀದೇವಿಯನ್ನು ಕೆಂಪು ಹೂವುಗಳಿಂದ ಪೂಜಿಸಿ ಆರ್ಥಿಕವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೀರಿ. ಹಾಗೆಯೇ ಈ ಮೃಗಶಿರಾ ಕಾರ್ತೆಯಲ್ಲಿ ಯಾವುದಾದರೂ ಒಂದು ದಿನ ಪತಿ-ಪತ್ನಿ ಇಬ್ಬರೂ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಪತಿ-ಪತ್ನಿಯರ ನಡುವೆ ಇರುವ ಮನಸ್ತಾಪಗಳು ಮತ್ತು ಗಲಾಟೆಗಳು ಕಡಿಮೆಯಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಈ ಮೃಗಶಿರಾ ಕಾರ್ತೆಯು ಚಂದ್ರನಿಗೆ ಮತ್ತು ಕುಜನಿಗೆ ಸಂಬಂಧಿಸಿದ್ದಾಗಿದೆ. ಆದ್ದರಿಂದ ಕೆಂಪು ಕಣಗಿಲ ಹೂವುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ನಿಮ್ಮ ಸಹೋದರರ ನಡುವೆ ಇರುವ ಆಸ್ತಿ ಜಗಳಗಳೆಲ್ಲವೂ ನಿವಾರಣೆಯಾಗುತ್ತವೆ. ಜಾತಕದಲ್ಲಿ ಕುಜದೋಷ ಇರುವವರು, ವಿವಾಹದಲ್ಲಿ ಅಡೆತಡೆಗಳು ಉಂಟಾಗುತ್ತಿರುವವರು ಈ ಮೃಗಶಿರಾ ಕಾರ್ತೆಯಲ್ಲಿ ಎಕ್ಕದ ಹೂವುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನಗಳನ್ನು ಮಾಡಿದರೂ ಸಹ ಸ್ಥಿರವಾಗದಿದ್ದರೆ ಪ್ರತಿ ಶುಕ್ರವಾರ ಐಶ್ವರ್ಯ ದೀಪವನ್ನು ಹಚ್ಚಿ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಕಲ್ಲುಪ್ಪನ್ನು ಹಾಕಿ ಆ ಉಪ್ಪಿನ ಮೇಲೆ ಮಣ್ಣಿನ ಹಣತೆಯ ದೀಪವನ್ನು ಹಚ್ಚಿದರೆ ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಕಾಣುತ್ತೀರಿ. ಹಾಗೆಯೇ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ವೀಳ್ಯದೆಲೆಯ ಮೇಲೆ ದೀಪವನ್ನು ಹಚ್ಚಿ. ವೀಳ್ಯದೆಲೆಯಲ್ಲಿ ಲಕ್ಷ್ಮೀ ದೇವಿ, ಸರಸ್ವತೀದೇವಿ ಮತ್ತು ಪಾರ್ವತೀದೇವಿ ವಾಸಿಸುತ್ತಾರಂತೆ. ಆದ್ದರಿಂದ ವೀಳ್ಯದೆಲೆಯ ಮೇಲೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ನಿಮ್ಮ ಕೋರಿಕೆಗಳೆಲ್ಲವೂ ತಕ್ಷಣವೇ ಈಡೇರುತ್ತವೆ. ಹಾಗೆಯೇ ವೀಳ್ಯದೆಲೆಯ ಮೇಲೆ ಎಳ್ಳೆಣ್ಣೆಯ ದೀಪ ಹಚ್ಚುವುದರಿಂದ ಜಾತಕದಲ್ಲಿರುವ ಶನಿ ದೋಷಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ನೀಲಿ ಬಣ್ಣದ ಶಂಖಪುಷ್ಪದ ಗಿಡವಿದ್ದರೆ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು. ಶಂಖಪುಷ್ಪದ ಗಿಡವು ವಿಷ್ಣುಕ್ರಾಂತಿ ವೃಕ್ಷಕ್ಕೆ ಸೇರಿದ್ದಾಗಿದೆ. ಈ ಶಂಖಪುಷ್ಪದ ಗಿಡವನ್ನು ಮನೆಯಲ್ಲಿ ಬೆಳೆಸಿಕೊಂಡರೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಧನಲಾಭ ಹೆಚ್ಚಾಗುತ್ತದೆ. ಈ ಶಂಖಪುಷ್ಪದ ಗಿಡವನ್ನು ಯಾರು ಮನೆಯಲ್ಲಿ ಬೆಳೆಸಿಕೊಳ್ಳುತ್ತಾರೋ ಅಂತಹ ಮನೆಯ ಮೇಲೆ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ ಇರುತ್ತದೆ. ನಿಮ್ಮ ಮನೆಗೆ ನರದೃಷ್ಟಿ ಹೆಚ್ಚಾಗಿದ್ದರೆ ಯಾವುದಾದರೂ ಒಂದು ಮಂಗಳವಾರ ಅಥವಾ ಶುಕ್ರವಾರದಂದು ಸಾಯಂಕಾಲದ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು 2 ತುಂಡುಗಳಾಗಿ ಕತ್ತರಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹೊಸ್ತಿಲಿನ 2 ಬದಿಗಳಲ್ಲಿ ಈ ನಿಂಬೆಹಣ್ಣಿನ ತುಂಡುಗಳನ್ನು ಇಟ್ಟರೆ ನಿಮ್ಮ ಮನೆಗೆ ಇರುವ ನರಪೀಡೆ ಹಾಗೂ ದೃಷ್ಟಿ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತವೆ. ಇನ್ನು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಶನಿವಾರದ ದಿನ ಮಾತ್ರ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಗಳು ಆಕರ್ಷಿತವಾಗುತ್ತವೆ. ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿದ ನಂತರ ಗಂಗಾಜಲವನ್ನು ಸಿಂಪಡಿಸಬೇಕು ಅಥವಾ ಅರಿಶಿನ ನೀರನ್ನು ಸಿಂಪಡಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಉಂಟಾಗುತ್ತದೆ. ಶನಿವಾರದ ದಿನ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗದವರು ಏಕಾದಶಿ ಅಥವಾ ಗುರುವಾರದ ದಿನ ಪೂಜಾ ಕೋಣೆಯನ್ನು ಕೊಳ್ಳಬಹುದು. ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸುವ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ನೆಲದ ಮೇಲೆ ಇಡಬಾರದು. ಒಂದು ಸ್ವಚ್ಛವಾದ ಜಾಗದಲ್ಲಿ ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ದೇವರ ಫೋಟೋಗಳನ್ನು ಇಡಬೇಕು. ಇನ್ನು ನಮ್ಮ ಮನೆಗೆ ದಾರಿದ್ರ್ಯವನ್ನು ತಂದಿಡುವ ಕೆಲವು ಅಶುಭಕರವಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಂಗಳವಾರ ಯಾರೂ ಕೂಡ ತಲೆಸ್ನಾನ ಮಾಡಬಾರದು. ಮುಖ್ಯವಾಗಿ ಪುರುಷರು ಮಂಗಳವಾರದ ದಿನ ಗಡ್ಡವನ್ನು ಕ್ಷೌರ ಮಾಡಿಕೊಳ್ಳಬಾರದು. ಇಲ್ಲದಿದ್ದರೆ ನಿಮ್ಮ ಆಯಸ್ಸು ಕಡಿಮೆಯಾಗುತ್ತದೆ. ಹಾಗೆಯೇ ಮಂಗಳವಾರದ ದಿನ ತಿಳಿಯದೆಯೂ ಕೂಡ ಉಪ್ಪನ್ನು ಕೊಳ್ಳಬಾರದು. ಇದರಿಂದ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ. ಇನ್ನು ಭೋಜನ ಮಾಡಿದ ನಂತರ ಊಟ ಮಾಡಿದ ತಟ್ಟೆಯಲ್ಲೇ ಕೈಗಳನ್ನು ತೊಳೆಯಬಾರದು. ಇದರಿಂದ ದರಿದ್ರ ದೇವತೆಯು ನಿಮ್ಮ ಮನೆಗೆ ಹೆಜ್ಜೆ ಇಡುತ್ತಾಳೆ. ಭೋಜನ ಮಾಡುವಾಗ ಪೂರ್ವಮುಖವಾಗಿ ಕುಳಿತು ಭೋಜನ
ಮಾಡಬೇಕು. ಇದರಿಂದ ನಿಮ್ಮ ಆಯಸ್ಸು ಹೆಚ್ಚಾಗುತ್ತದೆ. ತಟ್ಟೆಯಲ್ಲಿ ಅನ್ನವನ್ನು ಬಡಿಸುವಾಗ 3 ಸೌಟು ಚಮಚ್ ಹಾಕಬಾರದು. 1, 2 ಅಥವಾ 4 ಸೌಟು ಅನ್ನವನ್ನು ಮಾತ್ರ ತಟ್ಟೆಗೆ ಹಾಕಬೇಕು. ಹಾಗೆಯೇ ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿ ತಲೆ ಬಾಚಬಾರದು. ಸಾಯಂಕಾಲ ಉದುರಿದ ಕೂದಲು ಮನೆಯಲ್ಲಿ ಬಿದ್ದರೆ ನಿಮ್ಮ ಮನೆಗೆ ತಕ್ಷಣವೇ ದರಿದ್ರ ದೇವತೆಯು ಪ್ರವೇಶಿಸುತ್ತಾಳೆ. ಇನ್ನು ಮಂಗಳವಾರ ಮತ್ತು ಶುಕ್ರವಾರದಂದು ಯಾರಿಗೂ ಸಾಲ ಕೊಡಬಾರದು. ಇನ್ನು ಮುಖ್ಯವಾದ ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ಯಾರಾದರೂ ಸೀನಿದರೆ ಒಂದು ಕಡೆ ಕುಳಿತು ನೀರನ್ನು ಕುಡಿದು ನಂತರ ಹೊರಗೆ ಹೋಗಬೇಕು. ಇನ್ನು ವಾಸ್ತು ಪ್ರಕಾರ ರಾತ್ರಿ ವೇಳೆ ಮಲಗುವಾಗ ಪೂರ್ವ ಅಥವಾ ದಕ್ಷಿಣದ ಕಡೆಗೆ ತಲೆ ಇಟ್ಟು ಮಲಗಬೇಕು. ಆದರೆ ಉತ್ತರದ ಕಡೆಗೆ ತಲೆ ಇಟ್ಟು ಮಲಗಿದರೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.